ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟಾಲಜಿ, ಎಂಡೋಕ್ರಾಲಜಿ, ಇಎನ್ಟಿ ಮತ್ತು ಆಫ್ಟಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 08472256163. ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814. ಸುಬೇದಾರ್ ಕೇರ್ ಆಸ್ಪತ್ರೆ, ಕಲಬುರಗಿ. ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪೆಟಿಕ್, ಇಎನ್ಟಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರಾಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, ಎನ್ಐಸಿಯು, ಐಸಿಯು, ಒಬೆರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬ್ಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ ಓಪಿಡಿ, ಐಪಿಡಿ, ಐಸಿಯು,
NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ಕರ್ನಾಟಕದ ಪ್ರತಿಷ್ಠಿತ ಫರ್ನಿಚರ್ ಶೋರೂಮ್ ವತಿಯಿಂದ ಫರ್ನಿಚರ್ ಎಕ್ಸ್ಪೋ ಈಗ ನಿಮ್ಮ ಕಲಬುರಗಿ ನಗರದಲ್ಲಿ ಪ್ರಾರಂಭ. ಅಪ್ ಟು 75% ಡಿಸ್ಕೌಂಟ್ ಹಾಗೂ ಡಬಲ್ ಧಮಾಕ ಆಫರ್ ನೊಂದಿಗೆ ಫಸ್ಟ್ ಧಮಾಕ ಆಫರ್, ಕಾರ್ನರ್ ಸೋಫಾ ಖರೀದಿ ಮೇಲೆ 5 ಪೀಸ್ ಬೆಡ್ರೂಮ್ ಸೆಟ್ ಫ್ರೀ ಹಾಗೂ 5 ಪೀಸ್ ಬೆಡ್ರೂಮ್ ಸೆಟ್ ಖರೀದಿ ಮೇಲೆ 3+1 1+1 ಸೋಫಾ ಫ್ರೀ. ಸೆಕೆಂಡ್ ಧಮಾಕ ಆಫರ್, ಟಿವಿ ಯೂನಿಟ್ ಖರೀದಿ ಮೇಲೆ ಶೂ ರ್ಯಾಕ್ ಫ್ರೀ ಮತ್ತು ಕಾಟ್ ಖರೀದಿ ಮೇಲೆ ಮ್ಯಾಟ್ರೆಸ್ ಹಾಗೂ 2 ಪಿಲ್ಲೋ ಫ್ರೀ. ನಮ್ಮಲ್ಲಿ 0% ಇಂಟ್ರೆಸ್ಟ್ ನಲ್ಲಿ ಬಜಾಜ್ ಫೈನಾನ್ಸ್ ನಿಂದ ಸೌಲಭ್ಯ ಕೂಡ ದೊರೆಯುತ್ತದೆ. ಈ ಎಲ್ಲ ಆಫರ್ಗಳು ಕೆಲವು ದಿನಗಳು ಮಾತ್ರ. ಡಿಸೆಂಬರ್ 5ರಿಂದ ಡಿಸೆಂಬರ್ 22ರವರೆಗೆ ಗ್ರಾಹಕರು ಈ ಧಮಾಕ ಆಫರ್ನ ಲಾಭ ಪಡೆಯಲು ತಪ್ಪದೆ ಭೇಟಿ ನೀಡಿ. ಸ್ಥಳ ಕನ್ನಡ ಭವನ, ಬಾಪುಗೌಡ ದರ್ಶನಾಪುರ ರಂಗಮಂದಿರ, ಸರ್ದಾರ್ ವಲ್ಲಭಾಯ್ ಪಟೇಲ್ ರೋಡ್, ಕಲಬುರಗಿ. ಸಮಯ ಬೆಳಗ್ಗೆ 10ರಿಂದ ರಾತ್ರಿ 9 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9767657208. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ. ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, US ಪೋಲೋ ಸೇರಿದಂತೆ ಎಲ್ಲ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ, ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತೆ ತಡ, ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499. ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನಮಸ್ಕಾರ. ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಅಕ್ರಮ್ ಮೊಮಿನ್. ಕಲಬುರಗಿ ನಗರದ ಪ್ರತಿಷ್ಠಿತ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ತಜ್ಞ ವೈದ್ಯರ ತಂಡ ಕಿಡ್ನಿ ಕ್ಯಾನ್ಸರ್ ರೋಗಿಗಳಿಗೆ ಯಶಸ್ವಿ ಶಸ್ತ್ರಚಿಕಿತ್ಸೆ ಕೈಗೊಳ್ಳುವ ಮೂಲಕ ಅಮೋಘ ಸಾಧನೆ ಮಾಡಿದ್ದಾರೆ. ಈ ಕುರಿತು ಆಸ್ಪತ್ರೆ ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ ಫಾರೂಕ್ ಅಹಮದ್ ಮಣ್ಣೂರ್ ಹಾಗೂ ಕ್ಯಾನ್ಸರ್ ತಜ್ಞ ಡಾಕ್ಟರ್ ಅರುಣ್ ಕುಮಾರ್ ಬಾರಾಡ್ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡುತ್ತಾ, ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಅಲ್ಲಾಬಕ್ಷ್ 55 ಇಂಥದೊಂದು ಅಪರೂಪದ ಶಸ್ತ್ರಚಿಕಿತ್ಸೆ ಮೂಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಕಳೆದ 1 ತಿಂಗಳಿಂದ ಮೂತ್ರದಲ್ಲಿ ರಕ್ತ ಸೋರಿಕೆ ಜೊತೆಗೆ ಹೊಟ್ಟೆ ನೋವಿನಿಂದ ಬಳಲುತ್ತಿದ್ದ ವ್ಯಕ್ತಿ ಈ ಮುಂಚೆ ಬೇರೆ ಬೇರೆ ಆಸ್ಪತ್ರೆ ಚಿಕಿತ್ಸೆ ಪಡೆದಿದ್ದರು. ತೀರಾ ಗಂಭೀರ ಸ್ಥಿತಿಗೆ ತಲುಪಿದ ಬಳಿಕ ಅಲ್ಲಾಬಕ್ಷ್ ಅವರನ್ನು ಮಣ್ಣೂರು ಆಸ್ಪತ್ರೆಗೆ ದಾಖಲಿಸಿದ ಬಳಿಕ ಅಗತ್ಯ ತಪಾಸಣೆಯನ್ನು ಕೈಗೊಂಡು ಶಸ್ತ್ರಚಿಕಿತ್ಸೆಯ ನಿರ್ಧಾರ ಕೈಗೊಳ್ಳಲಾಯಿತು ಎಂದರು. ಅತಿ ರೇರ್ ಕೇಸ್ ಒಂದು ಆಪ್ರೇಟ್ ಮಾಡಿದ್ವಿ ಸಕ್ಸಸ್ಫುಲ್ ಆಗಿ. ಕಡಿಮೆ ಟೈಮಲ್ಲಿ ಅತಿ ಸೀರಿಯಸ್ ಪೇಷಂಟ್ ಭಾಳ ಚೆನ್ನಾಗಾಗಿ ಸಕ್ಸಸ್ಫುಲ್ ಆಗಿ ಒಂದು ಹ್ಯಾಪಿ ಫೇಸಸ್ಲಿಂದ ಪೇಷಂಟ್ ಇವತ್ತು ತಮ್ಮ ಎಲ್ಲ ಫ್ಯಾಮ್ಲಿ ಅವ್ರ ಜೊತೆಗೆ ಖುಷಿಯಾಗಿ ಹೋಗ್ತಾ ಇದ್ದಾರೆ. ಮತ್ತು ಇದು ಒಂದು ಇಂಥ ಕೇಸ್ ಒಂದು 8 ಗಂಟೆಯ ಆಪ್ರೇಷನ್, ಅಡ್ವಾನ್ಸ್ಡ್ ಕಿಡ್ನಿ ಕ್ಯಾನ್ಸರ್
ಪೇಷಂಟಿಗೆ ಇತ್ತು. ಲೆಫ್ಟ್ ಸೈಡೆಡ್ ಕಿಡ್ನಿ ಕ್ಯಾನ್ಸರ್ ಇತ್ತು. ಕಿಡ್ನಿನಲ್ಲಿ ಅಷ್ಟೇ ಮಾತ್ರ ಕ್ಯಾನ್ಸರ್ ಇರಲಿಲ್ಲ, ಆ ಕಿಡ್ನಿಲಿಂದ ಒಂದು ರಕ್ತನಾಳಿ ಹೋಗುತ್ತೆ. ಆ ರಕ್ತನಾಳಿ ಹಾರ್ಟಿಗೆ ದೊಡ್ಡ ರಕ್ತನಾಳಿಗೆ ಅಟ್ಯಾಚ್ ಆಗುತ್ತೆ. ಅದರಲ್ಲಿ ಥ್ರಾಂಬೋ ಎಂಬೋಲಿಸಮ್ ಅಂತ ಹೇಳ್ತಾರೆ. ದಟ್ ವಾಸ್ ದಿ ರಿಸ್ಕ್. ರಕ್ತನೂ ಕೆಪ್ಪಗಟ್ಟಿತ್ತು. ಸೊ ಅದು ದೊಡ್ಡ ರಕ್ತನಾಳಿಗೆ ಸ್ಟಾಪ್ ಮಾಡಿ ಅದು ಕಿಡ್ನಿ ಪೂರ ತೆಗೆದು ಅದು ರಕ್ತನಾಳಿ ಒಳಗಿಂದು ರಕ್ತ ಕೆಪ್ಪಗಟ್ಟಿದ್ದು ಅದನ್ನು ತೆಗಿಬೇಕು. ಸೊ ಇಷ್ಟೆಲ್ಲ ದೊಡ್ಡ ಕೇಸ್ 8 ಗಂಟೆಯಲ್ಲಿ ದೊಡ್ಡ ಆಪ್ರೇಷನ್. ಅನೆಸ್ಥಿಷಿಯಾ ಚಾಲೆಂಜಿಂಗ್ ಅನೆಸ್ಥಿಷಿಯಾ ಇತ್ತು, ಚಾಲೆಂಜಿಂಗ್ ಸರ್ಜರಿ ಇತ್ತು. ಇಂಥ ಒಂದು ಚಾಲೆಂಜಿಂಗ್ ಪ್ರೊಸೀಜರ್ ಒಂದು ಹೈದರಾಬಾದ್ ಆಗಲಿ, ಒಂದು ಬೆಂಗಳೂರು ಆಗಲಿ, ಮುಂಬೈ ಆಗಲಿ, ಇಂಥ ಒಂದು ದೊಡ್ಡ ದೊಡ್ಡ ಸಿಟಿಯಲ್ಲಿ ಮಾಡುವಂಥದ್ದು ಒಂದು ಆಪ್ರೇಷನ್ಗಳು ಇಲ್ಲಿ ಕಲಬುರಗಿಯಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬಹಳ ಸರಳವಾಗಿ, ವೇಗವಾಗಿ, ಸರಳವಾಗಿ, ಇಮ್ಮಿಡಿಯೇಟ್ಲಿ ಚೆನ್ನಾಗಿ ಡಿಸ್ಚಾರ್ಜ್ನು ಜಸ್ಟ್ 4 ಡೇಸ್ನಲ್ಲಿ, 4 ಡೇಸ್ ಅಂದರೆ 24 ಗಂಟೆಲಿಂದ 4 ಕ್ಯಾಲ್ಕುಲೇಟ್ ಮಾಡಿದ್ರೆ ವಿದಿನ್ 100 ಅವರ್ಸ್ ಪೇಷಂಟ್ ಡಿಸ್ಚಾರ್ಜ್ ಆಗ್ತಾಯಿದೆ. ಇದು ಒಂದು ಒಳ್ಳೆ ಖುಷಿಯ ಖಬರು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹೇಳಬೇಕಂತ ನಾನು ಬಯಸುತ್ತೇನೆ. ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ವೈದ್ಯರು ಯಾವುದಕ್ಕೂ ಹಿಂದೆ ಇಲ್ಲ. ಎಲ್ಲ ಆಪ್ರೇಷನ್ಗಳು ನಾವು ಇಲ್ಲಿ ಮಾಡ್ತಾಯಿದ್ದೀವಿ. ಒಂದು ನಮ್ಮ ಎಲ್ಲ ಡಾಕ್ಟರ್ಸ್ ಗ್ರೂಪಿಂದ ಒಂದು ಎವ್ರಿ ಸರ್ಜರಿ ಆಗಲಿ, ಎವ್ರಿ ಕೇಸ್ ಆಗಲಿ ಚಾಲೆಂಜ್ ಆಗಿ ಅದು ತೊಗೊಂಡು ಮಾಡಬೇಕೇ ಅಂಥೇಳಿ ನಾವು ಮನಸ್ಸು ಮಾಡಿದ್ದೀವಿ. ನಾವು ಕೈ ಕಟ್ಕೊಂಡಿದ್ದು ಕೆಲಸ ಮಾಡಬೇಕಂತ ಹೇಳಿದ್ದೀವಿ. ಮನಸ್ಸು ನಾವೆಲ್ಲ ಗಟ್ಟಿ ಮಾಡ್ಕೊಂಡಿದ್ದೀವಿ. ಇದು ಮಾಡಬೇಕೇ, ಇದು ಎಲ್ಲ ಇಂಥ ಕೇಸಸ್ ಎಲ್ಲ ಇಲ್ಲಿ ಮಾಡಬೇಕೇ. ಒಂದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕಲಬುರಗಿ ಮುಂದೆ ಬೆಳಿಬೇಕಂತ ಹೇಳಿ ನಾವು ನಮ್ಮ ಮನಸ್ಸಿಂದ ನಮ್ಮ ಎಲ್ಲ ನಮ್ಮದು ಏನು ಸ್ಟ್ರೆಂತ್ ಇದೆ ಎಲ್ಲ ಹಚ್ಚಿ ನಾವು ಕೆಲಸ ಮಾಡ್ತಾಯಿದ್ದೀವಿ. ಈ ಪೇಷಂಟ್ ಒಂದು ಟೀಮ್ ಮಾಡಿ ಒಂದು 5 to 6 ಡಾಕ್ಟರ್ಸ್ ಟೀಮ್ ಇತ್ತು. ಆಂಕೋ ಸರ್ಜನ್ ನಮ್ಮ ಡಾಕ್ಟರ್ ಅರುಣ್ ಭರತ್ ಸರ್, ಚೀಫ್ ಇಂಟೆನ್ಸಿವಿಸ್ಟ್ ಡಾಕ್ಟರ್ ಮುಜಮಿಲ್ ಸರ್, ಅನೆಸ್ಥೆಟಿಸ್ಟ್ ಡಾಕ್ಟರ್ ಸತೀಶ್ ಸರ್, ಮತ್ತು ಫಿಸಿಷಿಯನ್ ಡಾಕ್ಟರ್ ಶ್ರೀಕಾಂತ್ ಸರ್, ಮತ್ತು ಯೂರೋಲಜಿಸ್ಟ್ ಡಾಕ್ಟರ್ ರಾಜ್ ಅಹಮದ್ ಮುಲ್ಲಾ ಸರ್, ಒಂದು ದೊಡ್ಡ ಟೀಮ್ ಮಾಡಿ ಎಲ್ಲರದ್ದು ತಮ್ಮ ತಮ್ಮ ಒಂದು ಕೆಲಸವನ್ನು ಮಾಡಿ ಇವತ್ತೊಂದು ಸಕ್ಸಸ್ ನಮಗೆ ಅದು ಸಿಕ್ಕಿದೆ ಅಂತ ನಾನು ಹೇಳಬೇಕಂತ ಬಯಸ್ತೀನಿ. ಪೇಷಂಟಿಂದ ಅನೆಸ್ಥಿಷಿಯಾ ಡೀಟೇಲ್ಸ್ ಡಾಕ್ಟರ್ ಸತೀಶ್ ಹೇಳ್ತಾರೆ. ICU ಡೀಟೇಲ್ಸ್ ಹೆಂಗೆ ಪೇಷಂಟಿಗೆ ನಾವು ಮ್ಯಾನೇಜ್ ಮಾಡಿದ್ದೀವಿ. ಮತ್ತು ಇಂಪಾರ್ಟೆಂಟ್ ಏನು ಹೇಳಬೇಕಂದ್ರೆ ಕಿಡ್ನಿ ಕ್ಯಾನ್ಸರ್ ಇತ್ತು ಪೇಷಂಟಿಗೆ, ಬಂದ ಮೇಲೆ ಡಯಾಗ್ನೋಸಿಸ್ ಆಯಿತು. ಆದಮೇಲೆ ಈ ಕಿಡ್ನಿ ಕ್ಯಾನ್ಸರ್ಲಿಂದ ಬೇರೆ ಕಡೆ ಎಲ್ಲಾದರೆ ಹರಳಿದೆ ಏನಂತ ನೋಡೋಕ್ಕೆ ನಾವು ಎದೆ CT ಸ್ಕ್ಯಾನ್ ಮಾಡಿದ್ವಿ. ಎದೆ CT ಸ್ಕ್ಯಾನ್ ಮಾಡಿದ್ರೆ ನಮ್ಗೆ ಆಶ್ಚರ್ಯ ಏನಾಯ್ತು ಅಂದರೆ ಪೇಷಂಟಿಗೆ TB ಕೂಡ ಇತ್ತು, ಅವ್ರಿಗೆ ಗೊತ್ತಿರಲಿಲ್ಲ. ಸೊ ಆ TB ಆ್ಯಕ್ಟಿವ್ TB ಕೂಡ ಇತ್ತು. ಆ್ಯಕ್ಟಿವ್ TB ಜೊತೆಗೆ ಸರ್ಜರಿ ಮಾಡೋದು ಇನ್ನೂ ಚಾಲೆಂಜಿಂಗ್ ಇತ್ತು. ಬಟ್ ಸ್ಟಿಲ್ ವಿ ಮ್ಯಾನೇಜ್ ಮಾಡಿ ಚೆನ್ನಾಗಿ ಆಪ್ರೇಷನ್ ಆಯಿತು. ಸೊ ಮತ್ತು ಕ್ಯಾನ್ಸರ್ ಇದೊಂದು 7 ಕ್ಯಾನ್ಸರ್ ಅಂದರೆ ಹೆಂಗಿರುತ್ತೆ, ಒಂದು ನಮ್ಮ ಗೋಧಿ ಹಿಟ್ಟನ್ನು ನೀವು ನೀರು ಹಾಕಿ ಚಪಾತಿ ಮಾಡೋಕ್ಕೆ ಹೆಂಗೆ ಮಾಡ್ತಿರಲ್ಲ, ಆ ಗೋಧಿ ಹಿಟ್ಟಿನಲ್ಲಿ ಒಳಗಡೆ ನಾವು ಒಂದು ₹1 ಕಾಯಿನ್ ಹಾಕಿದ್ಮೇಲೆ ಅದು ಪೂರ ಮಾಡಿಸ್ಬಿಟ್ಮೇಲೆ ಈಗ ಅದು ₹1 ಕಾಯಿನ್ ತೆಗಿಬೇಕಂದ್ರೆ ಎಷ್ಟು ಕಷ್ಟ, ಆ ಥರ ಕಿಡ್ನಿ ಆಗಿತ್ತು. ಅಂಥ ಒಂದು 8 ಗಂಟೆ ಆಪ್ರೇಷನ್ ಸತತವಾಗಿ ಡಾಕ್ಟರ್ ಅರುಣ್ ಭರತ್ ಅವರು ಮಾಡಿದ್ದಾರೆ. ನಾನು ಅವರಿಗೆ ಕಾಂಗ್ರ್ಯಾಚುಲೇಟ್ ಹೇಳಬೇಕಂತೀನಿ. ಮತ್ತು ನಮ್ಮ ಅನೆಸ್ಥಿಷಿಯಾ ಟೀಮ್, ನಮ್ಮ ICU ಟೀಮ್ ಒಳ್ಳೆ ಕೆಲಸ ಮಾಡಿ ಒಂದು ಭಾಳ ಬಡವ ಪೇಷಂಟ್ ಇತ್ತು, ಅವರಿಗೆ ನಾವು ಭಾಳ ಎಲ್ಲ ತರೀಕೆಯಿಂದ ಸಪೋರ್ಟ್ ಮಾಡಿ ಇವತ್ತೊಂದು ನಾವು ಖುಷಿಯಾಗಿ ಅವರಿಗೆ ಕಳಿಸ್ತಾ ಇದ್ದೀವಿ ಅಂತ ಹೇಳಬೇಕಂತ ಬಯಸ್ತೀನಿ. ಅತಿಯಾದ ಮದ್ಯಪಾನ ಹಾಗೂ ಧೂಮಪಾನದಿಂದ ಕಿಡ್ನಿ ಕ್ಯಾನ್ಸರ್ ತಗುಲಿರುವ ಕಾರಣಕ್ಕೆ ಹಾಗೂ ಅದಾಗಲೇ 3ನೇ ಹಂತದ ಕ್ಯಾನ್ಸರ್ನಿಂದ ಬಳಲುತ್ತಿದ್ದ ಹಿನ್ನೆಲೆಯಲ್ಲಿ ಯಾವುದೇ ಆಸ್ಪತ್ರೆ ಚಿಕಿತ್ಸೆಗಳು ಯಾರೊಬ್ಬರು ಮುಂದೆ ಬಂದಿರಲಿಲ್ಲ. ಆದರೆ ಮಣ್ಣೂರು ಆಸ್ಪತ್ರೆಯ ತಜ್ಞ ವೈದ್ಯರು ಈ ಪ್ರಕರಣವನ್ನು ಸವಾಲಾಗಿ ಸ್ವೀಕರಿಸಿ ಸುಮಾರು 8 ತಾಸುಗಳ ಅವಧಿಯ ಶಸ್ತ್ರಚಿಕಿತ್ಸೆ ಮೂಲಕ ಅಲ್ಲಾ ಬಕ್ಷ್ ಅವರ ಜೀವ ಉಳಿಸಿದ್ದಾರೆ ಎಂದು ಹೇಳಿದರು. ಆಕ್ಟಿವ್ ಟ್ಯೂಬರ್ಕ್ಲೋಸಿಸ್ ಕ್ಷಯರೋಗದಿಂದ ಕೂಡ ಬಳಲುತ್ತಿದ್ದ ಪೇಷಂಟ್, ಅದು ಕೂಡ ಅವನು ನಿರ್ಲಕ್ಷ್ಯ ಮಾಡಿ ಅದರ ಬಗ್ಗೆ ಸರಿಯಾಗಿ ತಪಾಸಣೆ ಇದಕ್ಕಿಂತ ಮುಂಚೆ ಮಾಡಿರಲಿಲ್ಲ. ಈ ಪೇಷಂಟ್ಗೆ ತಪಾಸಣೆ ಮಾಡಿದ ನಂತರ ಎಲ್ಲ ಅದಕ್ಕೆ ಬೇಕಾಗುವ ಸರಕು ಸಾಮಗ್ರಿಗಳು, ಎಲ್ಲ ಸರ್ಜಿಕಲ್ ಎಕ್ವಿಪ್ಮೆಂಟ್ಸ್ ಮತ್ತು ಒಂದು ಸರ್ಜರಿ ಮಾಡುವಂಥ ಅನಸ್ತೀಷಿಯಾ ಟೀಮ್ ಎಲ್ಲರೂ ಸೇರಿ ಒಂದು ತಂಡ ರಚನೆ ಮಾಡಿ ಇದು ಒಂದು ಸರ್ಜರಿ ಕೈಗೊಳ್ಳಲೇಬೇಕಂತ ಹೇಳಿ ಎಲ್ಲ ರಿಸ್ಕ್ ಇದೆಲ್ಲ ಅಸೆಸ್ ಮಾಡಿ ನಾವು ಸರ್ಜರಿ ತೊಗೊಂಡ್ವಿ. ಸರಿ ಸುಮಾರು 8 ಗಂಟೆಗಳ ಕಾಲ ಸತತವಾಗಿ ಸರ್ಜರಿ ನಡೀತು. ಸರ್ಜರಿ ನಡೆದ ನಂತರ ಭಾಳ ಚೆನ್ನಾಗಿ ನಮ್ಮ ಅನಸ್ತೀಷಿಯಾ ಟೀಮ್ ಅದನ್ನು ಮ್ಯಾನೇಜ್ ಮಾಡಿದ್ರು. ಆ ರಕ್ತನಾಳದೊಳಗೆ ಹರಡಿದ್ದ ಕ್ಯಾನ್ಸರ್ ಗೆಡ್ಡೆಯನ್ನು ಕೂಡ ನಾವು ಸಕ್ಸಸ್ಫುಲಿ ಅದನ್ನು ಕ್ಲಿಯರ್ ಮಾಡಿದ್ದೀವಿ. ಎಲ್ಲ ಇವತ್ತಿನ ದಿನ 100 ಗಂಟೆ ಒಳಗಡೆ ಪೇಷಂಟ್ ಭಾಳ ಚೆನ್ನಾಗಿ ಚೇತರಿಸ್ಕೊಂಡು ಇವತ್ತಿನ ದಿನ ಮನೆಗೆ ಹೋಗುವಂಥ ಇದರಲ್ಲಿ ರೆಡಿಯಾಗಿದ್ದಾರೆ. ಇದರಲ್ಲಿ ಭಾಳ ಮುಖ್ಯವಾಗಿ ಹೇಳಬೇಕಂತ ಏನಂತ ಹೇಳಿದ್ರೆ, ಈ ಥರ ಸರ್ಜರೀಸಲ್ಲಿ ಟ್ಯೂಮರ್ ಅಂದರೆ ಕ್ಯಾನ್ಸರ್ ಗೆಡ್ಡೆ ರಕ್ತನಾಳದೊಳಗಡೆ ಹರಡಿರೋದ್ರಿಂದ ಯಾವುದೇ ಒಂದು ಸೆಕೆಂಡಲ್ಲಿ ಏನಾದರೂ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದಲ್ಲಿ ಪೇಷಂಟ್ದು ಸರ್ಜರಿ ಮಾಡಬೇಕಾದ್ರೆ ಪ್ರಾಣ ಹೋಗೋ ಸಾಧ್ಯತೆಗಳು ಭಾಳ ಜಾಸ್ತಿ ಇರ್ತವೆ. ಎದಕ್ಕಂತ ಹೇಳಿದ್ರೆ, ಅದು ಟ್ಯೂಮರ್ ಏನಾದರೂ ಅದು ಮುರಿದು ರಕ್ತನಾಳದೊಳಗೆ ಎಂಟ್ರಾಗಿ ಬ್ಲಡ್ಗೆ ಹಾರ್ಟಿಗೆ ರೀಚ್ ಆದಲ್ಲಿ ಅದು ಥ್ರಾಂಬೋ ಎಂಬೋಲಿಸಮ್ ಅಂತ ಹೇಳ್ತೀವಿ. ಇಟ್ ಈಸ್ ಎ ಎಮರ್ಜೆನ್ಸಿ. ಥ್ರಾಂಬೋ ಎಂಬೋಲಿಸಮ್ ಆಗಿ ಪೇಷಂಟ್ ಆನ್ ಟೇಬಲ್ ಡೆತ್ ಆಗೋ ಸಾಧ್ಯತೆಗಳು ಭಾಳ ಜಾಸ್ತಿ ಇರ್ತವೆ.
ಹಾಗಾಗಿ ಇದನ್ನು ಎಲ್ಲ ರಕ್ತನಾಳಗಳನ್ನು ಪ್ರಾಪರಾಗಿ ಕಂಟ್ರೋಲಿಗೆ ತೊಗೊಂಡು ಅದನ್ನು ಕಂಟ್ರೋಲಲ್ಲಿ ಇಟ್ಟು ಸರ್ಜರಿ ಮಾಡೋದು ಇಟ್ ಈಸ್ ಎ ವೆರಿ ಡೆಲಿಕೇಟ್ ಆ್ಯಂಡ್ ವೆರಿ ಡಿಫಿಕಲ್ಟ್ ಸರ್ಜರಿ. ವಿ ಹ್ಯಾವ್ ಸಕ್ಸಸ್ಫುಲಿ ಕಂಡಕ್ಟೆಡ್. ಡಾಕ್ಟರ್ ಫರೂಕ್ ಮಣ್ಣೂರ್ ಹಿ ಲೆಡ್ ದ ಟೈಮ್ ಆ್ಯಂಡ್ ಅವರು ಎಲ್ಲ ರೀತಿಯಲ್ಲೂ ನೇತೃತ್ವ ವಹಿಸಿ ಇವತ್ತಿನ ದಿನ ಈ ಸರ್ಜರಿ ಸಕ್ಸಸ್ ಆಗೋದರಲ್ಲಿ ಭಾಳ ಒಂದು ಹೆಮ್ಮೆಯ ವಿಚಾರ ನಮ್ಮೆಲ್ಲರಿಗೂ. ಬೇರೆ ಇನ್ನೊಂದು ಅಚ್ಚರಿಯ ವಿಷಯ ನಮಗೆ ಕಂಡು ಬಂದಿದ್ದೇನೆಂದರೆ ಪೇಷಂಟ್ಗೆ ಕ್ಷಯರೋಗ ಇದ್ದಿದ್ದು. ಕ್ಷಯರೋಗ ಪೇಷಂಟ್ಗೆ ಕೆಮ್ಮು ಇದ್ದಿರೋದ್ರಿಂದ ಅವ್ರು ಸರಿಯಾಗಿ ತಪಾಸಣೆ ಮಾಡ್ಕೊಂಡಿರಲಿಲ್ಲ. ಇಲ್ಲಿ ಬಂದ ನಂತರ ನಾವು ಅದನ್ನು ತಪಾಸಣೆ ಮಾಡಿದಾಗ ಆ್ಯಕ್ಟಿವ್ TB ಅಂತ ಕಂಡು ಬಂತು. ಅದನ್ನು ಕೂಡ ಮ್ಯಾನೇಜ್ ಮಾಡಿಕೊಂಡು ಅದರ ಜೊತೆಗೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಕೂಡ ಮಾಡಿ ಇದು ಒಂದು ದೊಡ್ಡ ಸಕ್ಸಸ್ಸನ್ನು ಇವತ್ತಿನ ದಿನ ನಾವು ಅಚೀವ್ ಮಾಡಿರೋದ್ರಿಂದ ನಮಗಿದು ಭಾಳ ಈ ಮಣೂರು ಆಸ್ಪತ್ರೆಗೆ ಇವತ್ತು ಭಾಳ ಹೆಮ್ಮೆಯ ವಿಚಾರ. ನನಗೆ ಭಯಂಕರ ಭಾಳ ತ್ರಾಸ ಐತಿ. ನಮ್ಮ ಮಕ್ಕಳದೊಂದು ದೌರ್ಬಲ್ಯ. ನಮ್ಮ ಮಕ್ಕಳು ಬೆಳಗಾನ್ ತಿರುಗಾಡಿದ್ರಿ ಈ ಪಾರುಕತಿ ಡಾಕ್ಟ್ರ್ MD ಅವರು ಅವ್ರ ಆಶೀರ್ವಾದದಿಂದ ಅರುಣಕುಮಾರ್ ಡಾಕ್ಟ್ರ್ ಅಂತವ್ರು ಹೆಸರು ಹೇಳೋಕೆ ಆಗಲ್ಲ. ಭಯಂಕರ ಮೀನ ಒದ್ದಾಡ್ದಂಗೆ ತ್ರಾಸಿತ್ತು. ಇವತ್ತು ಜೀವ ಅಂತಂದರು. ಇಲ್ಲಿ ಮನೋರು ಡಾಕ್ಟ್ರ್ ಆಶೀರ್ವಾದದಿಂದ ಹನುಮಂತ ಸಂಜೀವಿನಿ ಕಟ್ಟಾಗ ಹಂಗೆ ಫಾರೂಕ್ MD ಅವರು ನಮ್ಗೆ ಸಂಜೀವಿನಿ ಕಡ್ಡಿ ಕೊಟ್ಟರು. ನಮ್ಗೆ ನನಗೆ ಹೊಸ ಜೀವನ ಕೊಟ್ಟರು. ಅದು ನನಗೆ ಮನಸ್ಸಿಗೆ ಭಾಳ ಎಗ್ಗದ ರೀ, ಭಾಳ ತಂದಿದ್ರಿ, ಸಂತೋಷ ಅದ ರೀ. ಇಷ್ಟೇ ನೋಡಿ ಸರ್, ಇಲ್ಲಿಂದ ಎಲ್ಲ ಆರಾಮಿದ್ದೀನಿ, ಶಿಸ್ತಿದ್ದೀನಿ. ಅದು ನಮ್ಮ ಮಕ್ಕಳದೊಂದು ಪ್ರಯತ್ನ ಫಲ ರೀ ಸರ್. ನಮ್ಮ ಮಕ್ಕಳು ಪ್ರಯತ್ನ ಫಲ ನಮಗೆ ಸಿಕ್ತು ಸರ್. ಈ ಮಣೂರು ಹಾಸ್ಪಿಟ್ಲ್ ನಮ್ಗೆ ಪುನರ್ಜನ್ಮ ಕೊಡ್ತೀರಿ ನಮ್ಗೆ ಸರ್. ಏನು ಸರ್ दूसरे दवाखाने में ಬೇರೆ ಡಾಕ್ಟರ್ ಬಳಿ ಹೋದರು ಟ್ರೀಟ್ಮೆಂಟ್ ಆಗಲ್ಲ ಅಂತ ಹೇಳಿದ್ರು. ಅವಾಗೇನು ಅನ್ನಿಸ್ತು? ಯಾವಾಗೇನು ಟ್ರೀಟ್ಮೆಂಟ್ ಆಗಲ್ಲ. ಅನಿವಾರ್ಯ ಇಲ್ಲ. ಒಬ್ರು ಬೆಂಗಳೂರಿಗೆ ಹೋಯ್ನವರು, ಒಬ್ರು ಹೈದ್ರಾಬಾದ್ಗೆ ಹೋಯ್ನವರು. ನಮ್ಮ ಮಕ್ಕಳು ಮನೆಯಾಗ ತಂದು ಹಾಕಿ ಬುಕ್ ಕೈಯಾಗಿ ಹಿಡ್ಕೊಂಡು ಅಲ್ಲಿ ಹೋಗೋದು, ಇಲ್ಲಿ ಹೋಗೋದು, ಅಲ್ಲಿ ಹೋಗಿ ಬಂದಿದ್ವಿ, ಇಲ್ಲಿ ಹೋಗಿ ಬಂದಿದ್ವಿ. ಮತ್ತೊಂದು ಹಾಸ್ಪಿಟ್ಲ್ಗೆ ಹೋದು ಅಲ್ಲಿ ಹಿಡಿಯಲ್ಲ ಅಂದ್ರೆ ಬೆಂಗಳೂರು ಹೋದ್ರು. ಮೊದಲೇ ದುಡ್ಡು ಆರ್ಥಿಕ ಪರಿಸ್ಥಿತಿ ಎಲ್ಲಿ ಹೋಯ್ತಾರೆ ನಮ್ಮ ಮಕ್ಕಳು, ಏನು ಮಾಡ್ತಾರೆ? ನಮ್ಮ ಆಸೆನೇ ಬಿಟ್ಟುಬಿಟ್ಟಿರಿ. 10 ಲಕ್ಷ ಆಗ್ತದ, 20 ಲಕ್ಷ ಆಗ್ತದ. ಸತ್ರ ಸಹಾಯಲೇಕಾದ್ರೆ ಆಸೆನೇ ಬಿಟ್ಟಿದ್ರಿ. ನಾ ಇಲ್ಲಿ ಬಂದೇವ್ರಿ ಸರ್. ಏನಿಲ್ಲ ಸರ್, ಆಜ್ ಇಟ್ಟಿದ್ದಂಗೆ ಇದ್ದೀವಿ ನೋಡ್ರಿ, ಆರಾಮ್. ಸುದ್ದಿಗೋಷ್ಠಿಯಲ್ಲಿ ಮುಖ್ಯ ಅರವಳಿಕೆ ತಜ್ಞರಾದ ಡಾಕ್ಟರ್ ಮುಜಮ್ಮಿಲ್ ಅಹಮದ್ ಹಾಗೂ ಅರವಳಿಕೆ ತಜ್ಞ ಡಾಕ್ಟರ್ ಸತೀಶ್ ಶರಣಪ್ಪ, ಡಾಕ್ಟರ್ ರಿಜ್ವಾನ್, ವಿಕ್ಕಿ ಪವಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಇತ್ತೀಚೆಗೆ ನಡೆದ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಸ್ಪರ್ಧಾತ್ಮಕ ಪರೀಕ್ಷೆಯ ವೇಳೆ ಸಿಂಧನೂರು ಸರ್ಕಾರಿ ಕಾಲೇಜಿನಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ವಿಳಂಬ ಮಾಡಿದ್ದಲ್ಲದೆ ಪ್ರಶ್ನೆ ಪತ್ರಿಕೆ ಬಂಡಲ್ ಪರೀಕ್ಷೆಯ ಮುಂಚೆ ಓಪನ್ ಮಾಡಲಾಗಿತ್ತು. ಹಾಗಾಗಿ ಪರೀಕ್ಷೆಯನ್ನು ತಕ್ಷಣ ಮರು ಪರೀಕ್ಷೆ ನಡೆಸಬೇಕೆಂದು ವಿಧಾನ ಪರಿಷತ್ ಸದಸ್ಯ ಶಶಿಲ್ ಜಿ ನಮೋಶಿ ಆಗ್ರಹಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪ್ರಶ್ನೆ ಪತ್ರಿಕೆಯ ಬಂಡಲ್ ಪರೀಕ್ಷೆಗೂ ಮುಂಚೆ ಓಪನ್ ಮಾಡಿದ್ದು ಏಕೆ ಎಂದು ಕೇಳಿದ ಪರೀಕ್ಷಾರ್ಥಿಗಳ ಮೇಲೆ ಅಧಿಕಾರಿಗಳು FIR ದಾಖಲಿಸಿ ಅಧಿಕಾರಿಗಳ ತಪ್ಪನ್ನು ಮುಚ್ಚಿಕೊಳ್ಳುವ ಪ್ರಯತ್ನ ಮಾಡಲಾಗಿದೆ. ಇದನ್ನೇ ಮುಖ್ಯಮಂತ್ರಿಗಳಿಂದ ಪರೀಕ್ಷಾ ಕೇಂದ್ರದಲ್ಲಿ ಯಾವುದೇ ಘಟನೆ ನಡೆದಿಲ್ಲವೆಂದು ಸುಳ್ಳು ಹೇಳಿಸಿದ್ದಾರೆ. ಇದರಲ್ಲಿ ಅಧಿಕಾರಿಗಳ ತಪ್ಪಾಗಿದ್ದು CCTV ದೃಶ್ಯದಲ್ಲಿ ಸರಿಯಾಗಿದೆ, ಇದನ್ನು ಪರಿಶೀಲಿಸಬೇಕಿತ್ತು ಎಂದು ಪ್ರಶ್ನಿಸಿದರು. 97 PDOಗಳ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 97 PDOಗಳ KPSC ಎಕ್ಸಾಮ್ ಮುಖಾಂತರ ಬೇರೆ ಬೇರೆ ಜಿಲ್ಲೆಯಲ್ಲಿ ಪರೀಕ್ಷಾ ಕೇಂದ್ರಗಳನ್ನು ಮಾಡಿದರು. ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ವಿದ್ಯಾರ್ಥಿಗಳು ಹೋಗಿ ಈ ಪರೀಕ್ಷೆ ಬರೆಯುವಂಥದ್ದು. ಸಿಂಧನೂರಲ್ಲಿ ಒಂದು ಘಟನೆ ನಡೆದಿದೆ. ಈ ಪರೀಕ್ಷಾ ಕೇಂದ್ರದಲ್ಲಿ ಆ ಪರೀಕ್ಷಾ ಕೇಂದ್ರ ಒಂದು ಪ್ರೈವೇಟ್ ಸ್ಕೂಲಲ್ಲಿ ನಡೀತದೆ, ಪ್ರೈವೇಟ್ ಕಾಲೇಜಲ್ಲಿ ನಡೀತದೆ. ಗೌರ್ಮೆಂಟ್ ಇನ್ಸ್ಟಿಟ್ಯೂಷನಲ್ಲಿ ಮಾಡಬೇಕಾಗಿತ್ತು ಒಂದು. ಆಮೇಲೆ ಈ ಥರ ಪ್ರಶ್ನೆ ಪತ್ರಿಕೆಗಳ ತೊಗೊಂಬರ್ಬೇಕಾದ್ರೆ ಯಾರು ಒಬ್ಬ ಅಧಿಕಾರಿ ತೊಗೊಂಬಂದು ಅವ್ರ ಜೊತೆಗೆ ಎಲ್ಲ ರೀತಿಯ ಸೆಕ್ಯೂರಿಟಿ ಇದ್ದು ಅಲ್ಲಿ ತಂದು ಕೊಡುವಂಥದ್ದು. ಯಾವ ಸೆಕ್ಯೂರಿಟಿ ಇಲ್ಲ, ಒಬ್ಬ ಡ್ರೈವರ್ ತೊಗೊಂಬರ್ತಾನದು, ಅದು ಪ್ರೈವೇಟ್ ವ್ಯಾನ್ದಲ್ಲಿ. ಈ 97 PDO ಹುದ್ದೆಗಳಿಗೆ KPSCಯಿಂದ ಪರೀಕ್ಷೆ ನಡೆದಂಥ ಘಟನೆ ನಾನು ಮೊನ್ನೆ 12ನೇ ತಾರೀಕಿಗೆ ನಾನು ಈ ಪ್ರಶ್ನೆಯನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳಿದ್ದೆ. ಇದರಲ್ಲೇನು ಉತ್ತರ ಕೊಟ್ಟಿದ್ದಾರೆ 100% ಪೂರ್ತಿ ಉತ್ತರ ಸತ್ಯಕ್ಕೆ ದೂರವಾದದ್ದು.
ಯಾವುದೂ ಸತ್ಯಾಂಶ ಇಲ್ಲ ಇದರಲ್ಲಿ. ಸುಳ್ಳು ಉತ್ತರನ ಮಾನ್ಯ ಮುಖ್ಯಮಂತ್ರಿಗಳ ಮುಖಾಂತರ ಕೊಟ್ಟು ಇವತ್ತು ಈ ಒಂದು ನಡೆದಂಥ ಹಗರಣ ಅಲ್ಲಿನ ಅಧಿಕಾರಿಗಳು ಮುಚ್ಚಾಕುವಂಥ ಒಂದು ಪ್ರಯತ್ನ ಮಾಡಿದ್ದಾರೆ. ಇದರ ಒಂದು ಸ್ವಲ್ಪ ವಿವರ ಹೇಳಬೇಕಂದ್ರೆ 840 ವಿದ್ಯಾರ್ಥಿಗಳಲ್ಲಿ ಪರೀಕ್ಷೆ ಬರಿತಾ ಇದ್ದಾರೆ. 840. ಪ್ರತಿ ರೂಮಲ್ಲಿ 24 ವಿದ್ಯಾರ್ಥಿಗಳಿದ್ದಾರೆ. ಅಲ್ಲಿ ಗೊಂದಲ ಆಗಿದ್ದೇನು ಅಂತದಂದರೆ, ಅಥವಾ ನಿಯಮ ಹೇಗಿದೆ ಅಂತದಂದರೆ, 9 ಗಂಟೆಗೆ ಬೆಲ್ ಮಾಡ್ತಾರೆ, ನೀವೆಲ್ಲರೂ ಅಲ್ಲಿ ತಯಾರಾಗಿ ಬರಬೇಕು ಅಂಥೇಳಿ. 9:45 ಅಂದರೆ ಕೆಲವು OMR ಕೊಡುವಂಥ ಎಕ್ಸಾಮ್ಸು ಇದ್ದಾವೆ. ಆ OMR ಕೊಡುವಂಥದ್ದು ಸಾಯಂಕಾಲ ಕೊಡಬೇಕಾಗಿತ್ತು, ಮಧ್ಯಾಹ್ನದ ಪರೀಕ್ಷೆಯಲ್ಲಿ ಕೊಡಬೇಕಾಗಿತ್ತು. ಬೆಳಗ್ಗೆಯಲ್ಲಿ ಕೂಡ ಕೆಲವು OMR ಇದನ್ನು ಕೊಟ್ಟಿದ್ದಾರೆ ಒಂದು. ಆಮೇಲೆ ಭಾಳ ಮುಖ್ಯವಾಗಿ ಒಂದು 10-12 ಕೊಠಡಿಗಳಲ್ಲಿ 10 to 12 ರೂಮ್ಸ್ ಇಲ್ಲ 10-12 ರೂಮ್ಗಳಲ್ಲಿ 10 ಗಂಟೆ 20-25 ನಿಮಿಷದವರೆಗೆ ಏನೂ ಕೊಡದೇ ಇರುವಂಥ ಕಾರಣದಿಂದ ಅವರು ಅಲ್ಲಿ ಎಕ್ಸಾಮಿನೇಷನ್ ಇನ್ವಿಜಿಲೇಟರ್ಗೆ ಕೇಳ್ತಾರೆ, ಯಾಕ್ರಿ ನಮ್ಮ ಕ್ವಶನ್ ಪೇಪರ್ ಆನ್ಸರ್ ಸ್ಕ್ರಿಪ್ಟ್ ಇನ್ನೂ ಕೊಟ್ಟಿಲ್ಲ ಅಂತ. ನಾ ಏನು ಮಾಡ್ರಿ, ಸೂಪರ್ವೈಸರ್ ಕೇಳ್ರಿ ಅಥವಾ ಆ ಚೀಫಿಗೆ ಕೇಳ್ರಿ ಅಂತ ಹೇಳ್ತಾರೆ ಅವರು. ಸೂಪರ್ವೈಸರ್ ಕೇಳ್ರಿ, ಚೀಫಿಗೆ ಕೇಳ್ರಿ ಅಂತ ಹೇಳ್ತಾರೆ. ಇನ್ನೊಂದೇನಂತಂದರೆ, KPSC ಹಾಕಿದಂಥ ಒಂದು ನಿಯಮದ ಪ್ರಕಾರ ಅವರು 9:55ಗೆ 5 ನಿಮಿಷ ಮೊದಲು ಆ ಬಂಡಲನ್ನು ಒಡಿಬೇಕು. ಆ ಒಡೆದಿದ್ದು ಬಂಡಲನ್ನು ವಿದ್ಯಾರ್ಥಿಗಳ ಮುಂದೆ 2 ವಿದ್ಯಾರ್ಥಿಗಳು ಮತ್ತು ಅಲ್ಲಿ ಇದ್ದಂಥ ಅಧಿಕಾರಿಗಳು, ಇನ್ವಿಜಿಲೇಟರ್ ಇರಲಿ ಮತ್ತು ಯಾರೇ ಇರಲಿ, ಅವರು ಸೈನ್ ಮಾಡಿ ಅದನ್ನು ಕೊಡಬೇಕು. ಗೊತ್ತಾಯ್ತಾ ಸರ್? ಸಮಾಜ ಕಲ್ಯಾಣ ಇಲಾಖೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಸೇರಿ ಹಲವು ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಒತ್ತಾಯಿಸಿ ಬೆಳಗಾವಿಯ ಸುವರ್ಣಸೌಧದ ಮುಂದೆ ಡಿಸೆಂಬರ್ 18ರಂದು ಧರಣಿ ನಡೆಸಲಾಗುವುದು ಎಂದು ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಭೀಮಶೆಟ್ಟಿ ಎಂಪಳಿ ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಡಿಸೆಂಬರ್ 18ರಂದು ಬೆಳಗಾವಿಯ ಸುವರ್ಣಸೌಧ ಎದುರುಗಡೆ ನಡೆಯಲಿರುವ ಧರಣಿ ಸತ್ಯಾಗ್ರಹದಲ್ಲಿ ವಸತಿ ನಿಲಯಗಳ ಸುಮಾರು 25,000 ಜನರು ಗುತ್ತಿಗೆದಾರ ನೌಕರರು ಕಳೆದ 15-20 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದಾರೆ. ಕಲ್ಯಾಣ ಕರ್ನಾಟಕ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಹಾಗೂ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ವಸತಿ ಕರ್ನಾಟಕ ರಾಜ್ಯದಲ್ಲಿ ಸಮಾಜ ಕಲ್ಯಾಣ ಇಲಾಖೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಅಲ್ಪಸಂಖ್ಯಾತರ ನೌಕರರಿಗೆ ಯಾವುದೇ ಸೇವಾ ಭದ್ರತೆ ಇರುವುದಿಲ್ಲ. ಇವರು ಕೆಲಸ ಮಾಡುತ್ತಿರುವ ಸ್ಥಳದಲ್ಲಿ ಖಾಯಂ ನೌಕರರಿಗೆ ವೇತನ ಪಾವತಿಸುವ ಏಜೆನ್ಸಿಗಳು ಪ್ರತಿ ತಿಂಗಳು ವೇತನ ಪಾವತಿಸುವುದಿಲ್ಲ ಎಂದು ಆರೋಪಿಸಿದರು. ಕರ್ನಾಟಕ ರಾಜ್ಯದಲ್ಲಿ ಹಾಸ್ಟೆಲ್ಗಳಲ್ಲಿ ದುಡಿಯುತ್ತಿರುವ ಹೊರಗುತ್ತಿಗೆ ನೌಕರರು ಸುಮಾರು 25,000 ಜನರಿದ್ದಾರೆ. 25,000 ಜನರ ಶೋಷಣೆ ಭಾಳಷ್ಟಿದೆ. ಮ್ಯಾನ್ ಪವರ್ ಏಜೆನ್ಸಿಗಳಿಂದ ಒಂದು ಕಡೆ ಶೋಷಣೆ ಇದ್ದರೆ, ಅಧಿಕಾರಿಗಳ ಕಡೆಯಿಂದ ಇನ್ನೊಂದು ಕಡೆ ಕಿರುಕುಳ. ಎಲ್ಲವನ್ನೂ ಸಹಿಸ್ಕೊಂಡು ಕೆಲಸ ಮಾಡಿದ್ರೂ ಕೂಡ ಟೈಮಿಗೆ ಸರಿಯಾಗಿ ವೇತನ ಪಾವತಿ ಆಗ್ತಾಯಿಲ್ಲ. ಹೋದ ಬೆಳಗಾವಿ ಅಧಿವೇಶನದಲ್ಲಿ ಕಳೆದ ವರ್ಷ ಲಾಡ್ ಅವರು ಈ ವರ್ಷ ನಿಮಗೆ ಕನಿಷ್ಠ 31,000 ರೂಪಾಯಿ ವೇತನ ಕೊಡ್ತೇವೆ ಅಂತ ಹೇಳಿದರು. ಇಲ್ಲಿವರೆಗೆ ಅದು ಜಾರಿಯಾಗಿಲ್ಲ. ಅದಕ್ಕಾಗಿ ಇವತ್ತು ಅದು ಜಾರಿ ಮಾಡಬೇಕಂತ ಒತ್ತಾಯ ಮಾಡ್ತಾಯಿದ್ದೇವೆ. ಅಲ್ಲದೆ ಸಿಬ್ಬಂದಿ ಕಡಿತ ಮಾಡಿ ನಮ್ಮ ಸಿಬ್ಬಂದಿ ಮೇಲೆ ಭಾಳಷ್ಟು ಕೆಲಸದ ಹೊರೆ ಹೆಚ್ಚಿಗಾಗಿದೆ. ರೊಟ್ಟಿ ಮಾಡುವ ಯಂತ್ರ ಕೊಡ್ತೀವಿ ಅಂತ ಹೇಳಿ ಯಂತ್ರನೇ ಇನ್ನೂ ಕೊಟ್ಟಿಲ್ಲ. ಕೆಲವೊಂದು ಕಡೆ ಎಲ್ಲೇ 1-2 ಕಡೆ ಕೊಟ್ಟರೂ ಕೂಡ ಅವು ಕೆಟ್ಟು ಹೋಗಿ ನಿಂತು ಬಿಟ್ಟವು, ಎಲ್ಲಿ ಅದು ಕೆಲಸ ಮಾಡಿಲ್ಲ. ಅದು ಯಂತ್ರ ಕೂಡ ಹೆಸರು ಮ್ಯಾಗೆ ಸಿಬ್ಬಂದಿ ಕಡಿತ ಮಾಡಿ ಕೆಲಸದ ಹೊರೆ ಹೆಚ್ಚಾಗಿ ನೌಕರರು ಇವತ್ತು ಅನಾರೋಗ್ಯದಿಂದ ಬಳತಾ ಇದ್ದಾರೆ. ವಾರಕ್ಕೊಂದು ರಜೆ ಕೊಡಬೇಕಂತ ಕಾರ್ಮಿಕ ಇಲಾಖೆ ಕಾನೂನು ಇದ್ರೂ ಕೂಡ ಇವತ್ತಿಗೆ ಎಲ್ಲಿ ವಾರಕ್ಕೊಂದು ರಜೆ ಕೊಡ್ತಾಯಿಲ್ಲ. ಹೀಗಾಗಿ ನಾವು ಇವತ್ತು ಬಹಳಷ್ಟು ಶೋಷಣೆಗೊಳಗಾಗಿ ಮ್ಯಾನ್ ಪವರ್ ಏಜೆನ್ಸಿಗಳು ರದ್ದು ಮಾಡಬೇಕು. ಇವತ್ತು ಬೀದರ್ ಮಾದರಿಯಲ್ಲಿ ಇವತ್ತು ನಮಗೆಲ್ಲ ಕಡೆ
ಸೊಸೈಟಿ ಸಹಕಾರ ಸಂಘದ ಮೂಲಕ ವೇತನ ಕೊಡ್ತಾ ಇದ್ದಾರೆ ಬೀದರ್ನ. ಅದೇ ಮಾದರಿ ಇಡೀ ರಾಜ್ಯಕ್ಕೆ ವಿಸ್ತರಣೆ ಮಾಡಬೇಕಂತ ಕೂಡ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೇವೆ. ಸೇವಾ ಭದ್ರತೆ ಕೊಡಬೇಕು. ಇವತ್ತು ಎಲ್ಲ ಕಡೆ ಇವತ್ತು ಖಾಯಂ ನೌಕರರು ಬಂದ ಕೂಡಲೇ ನಮ್ಮ ಹೊರಗುತ್ತಿಗೆ ನೌಕರರು ಹಾಸ್ಟೆಲ್ ಬಿಟ್ಟು ಹೊರಗೆ ಹೋಗೋ ಪರಿಸ್ಥಿತಿ ಅದು. ಅದಕ್ಕಾಗಿ ಖಾಯಂ ನೌಕರರು ಇದ್ದ ಸ್ಥಳದಲ್ಲೇ ಖಾಯಂ ನೌಕರರು ವರ್ಗಾವಣೆ ಮಾಡ್ಬೇಕಂತೇಳಿ ನಾವು ಬೆಳಗಾವಿನಲ್ಲಿ ನಡೀತಕ್ಕಂಥ ಸುವರ್ಣ ಸೌಧದ ಎದುರುಗಡೆ ನಡೀತಕ್ಕಂಥ ಹೊರಗುತ್ತಿಗೆ ನೌಕರರ ಹೋರಾಟದಲ್ಲಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ. ಕೂಡಲೇ ಹೊರಗುತ್ತಿಗೆ ನೌಕರರ ಸಮಸ್ಯೆಗೆ ಸರ್ಕಾರ ಸ್ಪಂದಿಸಬೇಕು. ಎಲ್ಲ ಜಿಲ್ಲಾಡಳಿತಗಳು ಕೂಡ ಸ್ಪಂದಿಸಬೇಕು. ಎಷ್ಟೆಲ್ಲ ಹೋರಾಟ ಮಾಡಿದ್ರು ಕೂಡ ಇವತ್ತು ಸರ್ಕಾರ ನಮ್ಮನ್ನು ಮನುಷ್ಯರಂತ ಪರಿಗಣಿಸ್ತಾನೇ ಇಲ್ಲ. ಪ್ರಾಣಿಗಳಕ್ಕಿಂತ ಹೆಚ್ಚಿನ ಟೈಮ್ ನಮಗೆ ದುಡಿಸ್ಕೊಂಡು ಇವತ್ತು ಟೈಮಿಗೆ ವೇತನ ಇಲ್ಲ. ಇವತ್ತು PF ಸರಿಯಾಗಿ ಕಟ್ಟಲ್ಲ. ಉತ್ತರ ಕರ್ನಾಟಕ ಸಮಸ್ಯೆ ಬಗ್ಗೆ ಚರ್ಚೆ ಮಾಡಲು ಬಿಜೆಪಿಗೆ ಇಂಟ್ರೆಸ್ಟೇ ಇಲ್ಲ. ಬಿಜೆಪಿಗೆ ರಾಜಕಾರಣ ಬಿಟ್ಟರೆ ಮತ್ತೇನೂ ಗೊತ್ತಿಲ್ಲ ಎಂದು DCM DK ಶಿವಕುಮಾರ್ ಹೇಳಿದರು. ಹುಬ್ಬಳ್ಳಿ ನಗರದ ವಿಮಾನ ನಿಲ್ದಾಣದಲ್ಲಿ ಮಾತನಾಡಿದ ಅವರು, ಉತ್ತರ ಕರ್ನಾಟಕದ ಸರ್ವ ಸಮಸ್ಯೆ ಬಗ್ಗೆ ಚರ್ಚಿಸಲು ನಾವು ಸಿದ್ಧರಿದ್ದೇವೆ. ನೀರಾವರಿ ಸಮಸ್ಯೆ ಸೇರಿ ಎಲ್ಲ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲಿದ್ದೇವೆ. ಮಹದಾಯಿ ಯೋಜನೆ ಅನುಷ್ಠಾನ ವಿಚಾರಕ್ಕೆ ಇತ್ತೀಚೆಗೆ ಕೇಂದ್ರ ಫಾರೆಸ್ಟ್ ಮಿನಿಸ್ಟರನ್ನು ಭೇಟಿ ಮಾಡಿದ್ವಿ. ಕೇಂದ್ರ ಫಾರೆಸ್ಟ್ ಮಿನಿಸ್ಟರ್ಗೆ ಜೋಶಿ ಅವರು ಮಹದಾಯಿ ಕುರಿತು ವಿಷಯ ತಿಳಿಸಿದ್ದಾರೆ. ನಾನು ಕೂಡ ವಿಷಯ ತಿಳಿಸಿದ್ದೇನೆ ಎಂದು ಹೇಳಿದರು. ಇನ್ನು ಮಹದಾಯಿ ವಿಜಯೋತ್ಸವವನ್ನು ಬಿಜೆಪಿಯವರು ಮಾಡಿದರು. ಅವರು ವಿಜಯೋತ್ಸವ ಮಾಡೋರು, ನಾವು ಕೆಲಸ ಮಾಡೋರು. ಚಿಕ್ಕ ಫಾರೆಸ್ಟ್ ಕ್ಲಿಯರೆನ್ಸ್ ಕೊಡಿಸುವ ಜವಾಬ್ದಾರಿ ಜೋಶಿಯವರ ಮೇಲಿದೆ. ಫಾರೆಸ್ಟ್ ಕ್ಲಿಯರೆನ್ಸ್ ಸಿಗುವ ಭರವಸೆ ಕಾಣುತ್ತಿದೆ ಎಂದರು. ಇವೆರಡು ಕಾರ್ಯಕ್ರಮ ಇದೆ, ಅದಾದಮೇಲೆ ಬೆಳಗಾವಿ. ಇನ್ನು 4 ದಿನ ಇದೆ ಸರ್ ಅಧಿವೇಶನ. ಉತ್ತರ ಕನ್ನಡ ಯಾವ ವಿಷಯಗಳ ಚರ್ಚೆ ಆಗ್ತಾ ಇಲ್ಲ? BJP-ಅವ್ರಿಗೆ ಯಾವುದೂ ಇಂಟ್ರೆಸ್ಟ್ ಇಲ್ವಲ್ಲ, ಏನು ಮಾಡೋದು? BJP-ಅವ್ರಿಗೆ ಇಂಟ್ರೆಸ್ಟ್ ಇದ್ದಿದ್ದು ನಮಗೆ ಕಲ್ಲು ಹೊಡೆದು ಕೈ ಹೊಡೆದು ಆಯಿತು ಅಂತ ಅವ್ರು ಏನೇನೋ ಒಂದು ಅವ್ರಿಗೆ ರಾಜಕಾರಣ ಬಿಟ್ಟರೆ ಬೇರೆ ಯಾವುದೂ ಇಂಟ್ರೆಸ್ಟ್ ಇಲ್ಲ. ಏಕೆಂದರೆ ಅವ್ರಿಗೆ ಒಗ್ಗಟ್ಟಿಲ್ವಲ್ಲ, ಪಾಪ ಏನೋ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಉತ್ತರ ಕರ್ನಾಟಕದ ನೀರಾವರಿ ಸಮಸ್ಯೆಗಳು ಚರ್ಚೆ ಆಗಬೇಕು ಅಧಿವೇಶನದಲ್ಲಿ ಮಾಡಿ. ನಾನೇ ರೆಡಿ ಇದ್ದೀನಿ. ನೀರಾವರಿ ಮಾಡಲಿ, ಎಲ್ಲ ಮಾಡಲಿ, ಎಲ್ಲದಕ್ಕೂ ರೆಡಿ ಇದ್ದೀನಿ. ಮಹದಾಯಿ ತಾರ್ಕಿಕ ಅಂತ್ಯ ಯಾವಾಗ ಸರ್? ಮಹದಾಯಿಗೆ ತಾರ್ಕಿಕ ಅಂತ್ಯ ಯಾವಾಗ ಸರ್? ಈಗ ನಾನು ಮೊನ್ನೆ ತಾನೇ ಮಿನಿಸ್ಟ್ರನ್ನ ಹೋಗಿ ಫಾರೆಸ್ಟ್ ಮಿನಿಸ್ಟ್ರ್ ಹೋಗಿ ಭೇಟಿ ಮಾಡಿದ್ದೆ. ಆಮೇಲೆ ಪ್ರಹ್ಲಾದ್ ಜೋಶಿ ಹೋಗಿ ಭೇಟಿ ಮಾಡಿದ್ದೆ. ಅವರು ಹೇಳಿದ್ದೀವಿ ಅಂತ ಹೇಳಿದರು. ಅವರು ಹೇಳಿದ್ರು ಇವ್ರು ಹೇಳಿದ್ದಾರೆ ಅಂತ ಹೇಳಿ. ನಮ್ಗೆ ಯಾವ ಪರ್ಮಿಷನ್ ಕೊಡ್ತಾರೋ ಎಲ್ಲ ಟೆಂಡರ್ ಎಲ್ಲ ಕರೆದು ರೆಡಿ ಮಾಡಿ ಇಟ್ಟಿದ್ದೀನಿ. ಕೆಲಸ ಪ್ರಾರಂಭ ಮಾಡ್ತೀನಿ. ಜಗದೀಶ್ ಶೆಟ್ಟರ್ ಮತ್ತು ಪ್ರಹ್ಲಾದ್ ಜೋಶಿ ಇಬ್ಬರು ಜವಾಬ್ದಾರಿ ತೆಗೆದುಕೊಂಡು ಫಸ್ಟು, ಏಕೆಂದರೆ ಸೆಲೆಬ್ರೇಷನ್ ಮಾಡಿದವರು ಅವರು, ನಾವು ಕೆಲಸ ಮಾಡೋರು ನಾವು. ಅವರು ಒಂದು ಸಣ್ಣ ಫಾರೆಸ್ಟ್ ಪರ್ಮಿಷನ್ನು ಸಿಗ್ತದೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಕಾಣ್ತಾ ಇದೆ. ಸರಿ ವಿಧಾನಸೌಧದಲ್ಲಿ ಕೋವಿಡ್ FIR ಆಗಿದೆ. ಅದರಲ್ಲಿ ಕೂಡ ಯಾರ ಹೆಸರಿಲ್ಲ, ಕೇವಲ ರಾಜಕಾರಣಿಗಳು ಅಧಿಕಾರಿಗಳಂತ ಮಾತ್ರ ಮೆನ್ಷನ್ ಮಾಡಿರುವಂಥದ್ದು. BJP ಮೇಲೆ ತಮ್ಮ ಸರ್ಕಾರ ಗಂಭೀರ ಆರೋಪ ಮಾಡಿದೆ. ನಾವು ಯಾರೋ BJP-ಅವ್ರ ಮೇಲೆ ಹೇಳೋವಲ್ರಿ, ಅವ್ರು ಕುನ್ನವ್ರು ರಿಪೋರ್ಟ್ ಕೊಟ್ಟಿದ್ದಾರೆ, ಅದರ ಮೇಲೆ ಅವ್ರು ಕೊಟ್ಟಿದ್ದಾರೆ. ನಾವೇನು ಅದನ್ನು ಮಾಡಬೇಕಾಗಿಲ್ಲ. ಆನ್ ದಿ ರೆಕಮೆಂಡೇಶನ್ ಆಫ್ ಸಮ್ ರಿಪೋರ್ಟ್ FIR ಹಾಕಿದ್ದಾರೆ. ನೋಡೋಣ ಅವ್ರೇನೋ ಮಾಡ್ತಾರೆ. ಕಾರಂಜ ಸಂತ್ರಸ್ತರಿಂದ ಆತ್ಮಹತ್ಯೆ ಯತ್ನ ಹಿನ್ನೆಲೆಯಲ್ಲಿ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಅವರು ಬೀದರ್ ಬಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿ ಸಂತ್ರಸ್ತರ ಆರೋಗ್ಯ ವಿಚಾರಿಸಿ ಧೈರ್ಯ ತುಂಬಿದರು. ನಿನ್ನೆ ಸದನದಲ್ಲಿ ಶೂನ್ಯ ವೇಳೆಯಲ್ಲಿ ಈ ವಿಷಯ ಪ್ರಸ್ತಾಪಿಸಿ ಸಭಾಧ್ಯಕ್ಷರಾಗೂ ಸರ್ಕಾರದ ಗಮನ ಸೆಳೆದಿದ್ದೇನೆ. ಕಾರಂಜ ಸಂತ್ರಸ್ತರು ಸುದೀರ್ಘ ಅವಧಿಯಿಂದ ಹೋರಾಟ ನಡೆಸುತ್ತಿದ್ದಾರೆ. ಹಿಂದೂ ಸದನದಲ್ಲಿ ಈ ವಿಷಯದ ಬಗ್ಗೆ ಗಮನ ಸೆಳೆಯಲಾಗಿತ್ತು. ಜಲಸಂಪನ್ಮೂಲ ಸಚಿವರು ಆದ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಸೂಕ್ತ ಕ್ರಮದ ಭರವಸೆ ನೀಡಿದ್ದಾರೆ. ನಂತರ ಯಾವುದೇ ಬೆಳವಣಿಗೆ ಆಗಿಲ್ಲ. ಸಚಿವರು ಈ ಬಗ್ಗೆ ಸ್ಪಷ್ಟ ಉತ್ತರ ನೀಡಬೇಕು ಎಂದು ಒತ್ತಾಯಿಸಿದ್ದೇನೆ. ಮುಂದಿನ ದಿನಗಳಲ್ಲಿ ಈ ಸಮಸ್ಯೆ ಬಗೆಹರಿಸಲು ಸದಾ ರೈತರೊಂದಿಗೆ ಹೋರಾಡಲು ನಾನು ಸಿದ್ಧನಿದ್ದೇನೆ. ರೈತರ ಧೈರ್ಯದಿಂದ ಇರಬೇಕು ಎಂದು ಮನವಿ ಮಾಡಿದರು. ಪಕ್ಷ ನಮ್ಮ ಎಲ್ಲ ಶಾಸಕರಿಗೆ ಭಾಳ ಆಘಾತ ಆಯಿತು. ಇನ್ಕ್ಲೂಡ್ ನಮ್ಮ ವಿರೋಧ ಪಕ್ಷ ನಾಯಕರು, ನಮ್ಮ ರಾಜ್ಯಾಧ್ಯಕ್ಷರು ಎಲ್ಲರಿಗೆ ನಾನು ನಿನ್ನೆ 0 ಅವರ್ದಲ್ಲಿ ತಕ್ಷಣ ಈ ಒಂದು ಪ್ರಶ್ನೆ ರೇಸ್ ಮಾಡಿದೆ. ಮಾನ್ಯ ಸ್ಪೀಕರ್ ಅವರು ತಕ್ಷಣ ಕೂಡಲೇ ಸ್ಪಂದಿಸಿದ್ರು. ಯಾಕಂದರೆ ಮ್ಯಾಟ್ರ್ ಭಾಳ ಸೀರಿಯಸ್ ಇದೆ. ಸುಮಾರು 5 ಜನ ನಮ್ಮ ರೈತರು, ಕಾರಂಜ ಹೋರಾಟಗಾರರು ವಿಷ ಸೇವನೆ ಮಾಡಿದ್ದಾರೆ. ಸಾವು ನೋವಿನ ಬದುಕಿನ ಮಧ್ಯೆ ಅವರು ಹೋರಾಡ್ತಾ ಇದ್ದಾರೆ ICUನಲ್ಲಿ ಅಂತ ನಾನು ವಿಷಯ ಪ್ರಸ್ತಾಪ ಮಾಡಿದಾಗ ಸ್ಪೀಕರ್ ಕೂಡ ಇದ್ರ ಸೀರಿಯಸ್ನೆಸ್ ಅರ್ಥ ಮಾಡಿಕೊಂಡು ಬೇಗನೆ ಇದಕ್ಕೆ ಇತ್ಯರ್ಥ ಮಾಡಬೇಕು, ಬೇಗನೆ ಕೂಡಲೇ ಸಚಿವರು ಇದಕ್ಕೆ ಸ್ಪಂದನೆ ಕೊಡಬೇಕಂತ ಮಾತಾಡಿದ್ರು. ನಾನು ಇಷ್ಟೇ ಆಗ್ರಹ ಮಾಡ್ತೀನಿ. ಯಾಕಂದರೆ ಅವಾಗ 4,000 6 ಸಾವಿರ ಪರಿಹಾರ ಕೊಟ್ಟಿದ್ದರು. ಅನ್ಯಾಯ ಆಗಿತ್ತು. ಅವ್ರು ಅಪೀಲ್ ಹೋಗ್ಲಿಕ್ಕೆ ಆಗಲಿಲ್ಲ. ಸಮಯ ಕೂಡ ಕೊಡಲಿಲ್ಲ ಆಗ ಸರ್ಕಾರ. ಇವಾಗ ಎಲ್ಲ ರೈತರ ಬೇಡಿಕೆ ಇದೆ. 25 ಲಕ್ಷ ರೂಪಾಯಿ ಪರ್ ಎಕರೆ ಕೊಡಬೇಕು. ನಿರಾಶ್ರಿತ ಕುಟುಂಬಗಳಿಗೆ ಉದ್ಯೋಗ ಕೊಡಬೇಕು.
ಪುನರ್ವಸತಿ ಕೇಂದ್ರ ಕೂಡ ಅವರಿಗೆ ಸರಿಯಾಗಿ ಸರ್ಕಾರ ಕೊಡಲಿಲ್ಲ. ನಾನು ಇಷ್ಟೇ ಪಕ್ಷಾತೀತವಾಗಿ ಎಲ್ಲರೂ ರೈತರ ಪರವಾಗಿರಬೇಕು. ಯಾಕಂದ್ರೆ ರೈತರಲ್ಲಿಂದ ನಾವು ಹೇಳ್ತೀವಿ ಬರೀ, ಬಟ್ ಅದು ಚಾಲ್ತಿ ರೂಪದಲ್ಲಿ ತರಬೇಕಂತ ನಾನು ವಿನಂತಿ ಮಾಡ್ಕೋತೀನಿ. ಏನು ನಮ್ಮ ಚಂದ್ರಶೇಖರ್ ಪಾಟೀಲ್ ಅವರಾಗಲಿ, ರಾಜಶೇಖರ್ ಆಗಲಿ, ಮತ್ತು ಹಚ್ಚಿಯವರಾಗಲಿ, ಮತ್ತು ರಾಜಣ್ಣವರಾಗಲಿ, 4 ಜನರಿಗೆ ಬೇಗ ಗುಣಮುಖವಲ್ಲಿ ಅಂತ ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ತೀನಿ. ಅವರು ಸೋಮವಾರ ದಿನ, ನಿನ್ನೆ ಉಸ್ತುವಾರಿ ಸಚಿವರು ಹೇಳ್ತಾ ಇದ್ರು, ಸೋಮವಾರ ದಿವಸ ಮಾನ್ಯ ಮುಖ್ಯಮಂತ್ರಿಗಳು 3 ಗಂಟೆಗೆ ಸಭೆ ಕರೆದಿದ್ದಾರಂತೆ. ಆ ಸಭೆಯಲ್ಲಿ ಇಲ್ಲಿಂದ ರೈತರಿಗೆ ಒಂದು 10-12 ಜನರು ರೈತರು ಕೂಡ ಅಲ್ಲಿ ಬಂದು ಆ ಸಮಸ್ಯೆ ಬಗ್ಗೆ ಮೆಲುಕು ಹಾಕಿ ಆದಷ್ಟು ಬೇಗ ಒಂದು ಪ್ಯಾಕೇಜ್, ನಾನು ಪ್ರತಿ ಎಕರೆ ಅದು ಏನು ಮತ್ತು ಅಧಿಕಾರಿಗಳು ಮತ್ತೆ ಮಿಸ್ಗೈಡ್ ಮಾಡ್ತಾರೆ. ಇದೇ ನಡೀತಾ ಇದೆ ಸುಮಾರು ವರ್ಷ ಹಿಡಿದು. ಹೈಪವರ್ ಕಮಿಟಿ 2004-5ರಲ್ಲಿ ರಚನೆ ಆಗಿತ್ತು. ಅವಾಗ ಕೂಡ ಅಧಿಕಾರಿಗಳು ಮಿಸ್ಲೈಡ್ ಮಾಡಿದ್ರು. ಬೇರೆ ಯೋಜನೆ ಕೊಡಬೇಕು, ಅಲ್ಲಿ ಕೊಡಬೇಕು, ಇಲ್ಲಿ ಕೊಡಬೇಕು. ಎಷ್ಟೋ ಕಾರಂಜ ನೀರ್ಲಿಂದ ಇಡೀ ಜಿಲ್ಲೆ ನೀರು ಕುಡಿತಾ ಇದೆ. ಬಾಲ್ಕಿ ಕುಡಿತಾ ಇದೆ, ಬೀದರ್ ಕುಡಿತಾ ಇದೆ, ಔರಾದ್ ಕುಡಿತಾ ಇದೆ, ಹುಮ್ನಾಬಾದ್ ಕುಡಿತಾ ಇದೆ. ನಮ್ಮ ಬೀದರ್ ದಕ್ಷಿಣ ಕ್ಷೇತ್ರ ಜಾಸ್ತಿ ಜಮೀನು ಹೋಗಿದೆ, ನಮಗೆ ನೀರಿಲ್ಲಂಗಾಗಿದೆ ಹೊಲಕ್ಕೆ. ಈ ಪರಿಸ್ಥಿತಿ ನಮ್ಮ ಕ್ಷೇತ್ರದ ಹುಮ್ನಾಬಾದ್ ನೆಲದಲ್ಲಿ ನೀರು ನಿಂತಿದೆ. ಈ ಥರ ನಮ್ಮ ಕ್ಷೇತ್ರದ ಲ್ಯಾಂಡ್ ಭಾಳ ಹೋಗಿದೆ. ನಮಗೆ ನ್ಯಾಯ ಕೊಡಬೇಕು. ನಾವು ನೀರು ಕುಡ್ಲಿಕ್ಕೆ ಬೇಡ ನಮ್ಮಲ್ಲಿ ನಮ್ಮ ಜಿಲ್ಲೆ ರೈತರು ನೀರು ಕುಡಿತಾ ಇದ್ದಾರೆ. ಜನ ಗ್ರಾಮೀಣ ಭಾಗದ ರೈತರು ಹಾಗೂ ಮಹಿಳೆಯರ ಪ್ರಗತಿಗೆ ಸಹಕಾರ ಸಂಘ ಆರ್ಥಿಕ ಶಕ್ತಿ ತುಂಬಲಿದೆ ಎಂದು ಸಣ್ಣ ಕೈಗಾರಿಕೆ ಸಚಿವ ಶರಣಬಸಪ್ಪ ದರ್ಶನಾಪುರ್ ತಿಳಿಸಿದರು. ಆಳಂದ್ ಪಟ್ಟಣದ ಶ್ರೀರಾಮ್ ಮಾರುಕಟ್ಟೆಯಲ್ಲಿ ಆಳಂದ್ ತಾಲೂಕು ಗೆಳೆಯರ ಬಳಗದಿಂದ ಶನಿವಾರ ಈಚೆಗೆ ಸಹಕಾರ ರತ್ನ ಪ್ರಶಸ್ತಿ ಪುರಸ್ಕೃತರಾದ KMF ಅಧ್ಯಕ್ಷ RK ಪಾಟೀಲ್ ಹಾಗೂ DCC ಬ್ಯಾಂಕ್ ಅಧ್ಯಕ್ಷ ಸೋಮಶೇಖರ್ ಗುಣನಾಯಕ್ ಅವರ ಅಭಿನಂದನಾ ಸಮಾರಂಭ ಉದ್ಘಾಟಿಸಿ ಮಾತನಾಡಿ RK ಪಾಟೀಲ್ ಅವರು ಚಿಕ್ಕ ವಯಸ್ಸಿನಲ್ಲಿ ಸಹಕಾರ ಕ್ಷೇತ್ರದಲ್ಲಿ ಸಾಧನೆ ಮಾಡುತ್ತಿರುವುದು ಶ್ಲಾಘನೀಯವಾಗಿದೆ ಎಂದರು. RK ಪಾಟೀಲ್ ಅವರು, ಯಾಕಂದ್ರೆ ಈಗಾಗಲೇ ಅವ್ರ ಬಗ್ಗೆ ಸಾಕಷ್ಟು ಪ್ರಾಸ್ತಾವಿಕ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಸವಿಸ್ತಾರವಾಗಿ ಕೂಡ ಹೇಳಿ ಒಂದು ಭಿತ್ತಿ ಚಿತ್ರವನ್ನು ಕೂಡ ಇವತ್ತು ಹಾಕಿದೆ. ಇವತ್ತು ಸಹಕಾರ ಕ್ಷೇತ್ರ ನಮ್ಮ ಭಾಗದಲ್ಲಿ ಬೆಳಿಬೇಕು. ಸಹಕಾರ ಕ್ಷೇತ್ರ ಬೆಳೆದಾಗ ಮಾತ್ರ ಇವತ್ತು ರೈತರು ಮತ್ತು ರೈತ ಕುಟುಂಬಗಳಿಗೆ ಒಂದು ಹೆಚ್ಚಿನ ಒಂದು ಶಕ್ತಿ ತುಂಬತಕ್ಕಂಥ ಕೆಲಸ ಈ ಸಹಕಾರ ಕ್ಷೇತ್ರದ ಮುಖಾಂತರ ನಾವು ನೋಡ್ತೀವಿ. ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇವತ್ತು ಬಿಜಾಪುರದಿಂದ ಬೆಳಗಾವಿ ಇರ್ಬೋದು, ಬಾಗಲಕೋಟೆ ಇರ್ಬೋದು, ಧಾರವಾಡ ಇರ್ಬೋದು, ಅವೆಲ್ಲ ಕೂಡ ಸಹಕಾರ ಕ್ಷೇತ್ರದಲ್ಲಿ ಬಹಳ ಒಂದು ಪ್ರಾಬಲ್ಯವಾದಂತ ಬೆಳೆದು ಇವತ್ತು ರೈತರಿಗೆ ಹೆಚ್ಚಿನ ರೀತಿಯ ಇವತ್ತು ಅನುಕೂಲ ಆಗ್ತಕ್ಕಂಥ. ಇವತ್ತು RK ಪಾಟೀಲ್ ಅವರು ಈ ಭಾಗದಲ್ಲಿ ಸಣ್ಣ ವಯಸ್ಸಿನಲ್ಲಿ ಇವತ್ತು ವಿವಿಧ ಕ್ಷೇತ್ರದಲ್ಲಿ ಈ ಭಾಗದಲ್ಲಿ ತಮ್ಮದೇ ಆದಂತಹ ಒಂದು ಛಾಪನ್ನು ಮೂಡಿಸಿ ಜನರ ಮನಸ್ಸಿನಲ್ಲಿ ಇವತ್ತು ಮನೆ ಮಾಡ್ತಕ್ಕಂಥದ್ದು ನೋಡಿ. ಯಾಕಂದ್ರೆ ಸಾಕಷ್ಟು ಉದಾಹರಣೆಗಳನ್ನು ಅವರು ಈ ಚಾಲ್ತಿಯಲ್ಲಿ ಮಾಡ್ತಕ್ಕಂಥ ಕೆಲಸಗಳನ್ನು ಇವತ್ತು ಆ ಕುಟುಂಬ ಇವತ್ತು ಶಿಕ್ಷಣ ಸಂಸ್ಥೆ. ಮುಖ್ಯಮಂತ್ರಿಗಳ ಸಲಹೆಗಾರ BR ಪಾಟೀಲ್ ಮಾತನಾಡಿ, ರಾಜ್ಯ ಸರ್ಕಾರವು ಗ್ರಾಮ ಪಂಚಾಯತಿಗೆ ಒಂದು ಸಹಕಾರ ಸಂಘಗಳು ರಚನೆ ಮಾಡುವ ಉದ್ದೇಶ ಹೊಂದಿದೆ. ಹೈನುಗಾರಿಕೆ, ಕುರಿ ಸಾಕಾಣಿಕೆ ಮತ್ತಿತರ ಕೃಷಿ ಆಧಾರಿತ ಸ್ವಯಂ ಉದ್ಯೋಗಕ್ಕೆ ಉತ್ತೇಜಿಸುವ ಸಹಕಾರ ಸಂಘಗಳಿಂದ ಸಾಧ್ಯವಿದೆ ಎಂದರು. ಧಾರವಾಡದಲ್ಲಿದೆ, ಶಿವಮೊಗ್ಗದಲ್ಲಿದೆ, ಆದ್ರೆ ಕಲಬುರಗಿಯಲ್ಲಿ ಈ ಸಹಕಾರಿ ಆಂದೋಲನ ಇನ್ನೂ ಗಟ್ಟಿಗೊಂಡಿಲ್ಲ. ಗಟ್ಟಿಗೊಳ್ಳಬೇಕಾಗಿದ್ರೆ ನೀವೆಲ್ಲರೂ ಪಾಲ್ದಾರರು, ನೀವೆಲ್ಲರೂ ಕೂಡ ಭಾಗವಹಿಸಬೇಕು. ನಾನು ಗೆದ್ದು ಬಂದ್ಮೇಲೆ ಎಲ್ಲ ಕಡೆ ಹೇಳಿದ್ದೀನಿ, ಸೊಸೈಟಿಗಳು ಜಾಸ್ತಿ ಆಗಲಿ. ಸರ್ಕಾರ ಕೂಡ ಪಂಚಾಯತ್ ಒಂದು ಸೊಸೈಟಿ ಆಗ್ಬೇಕಂತ ಹೇಳಿ ನಿರ್ಣಯ ಮಾಡಿದೆ. ಇನ್ನು ಅನೇಕ ಕಡೆ ಆಗಬೇಕಾಗಿದೆ. ಆ ಸೊಸೈಟಿಗಳನ್ನು ನಿರ್ಮಾಣ ಮಾಡಿ ಒಂದು ಮಾತು ಹೇಳ್ತೀನಿ, ಯಾವುದೇ ಕೆಲಸಕ್ಕೂ ನೀವು ಹೆಚ್ಚಬಾರ್ದು. ನಮ್ಮ ಜನ ಮುಂದೆ ಬರ್ಬೇಕಾದ್ರೆ ಮುನ್ಷಿ ಪ್ರೇಮಚಂದ್ರ ಅವರು ಮಾತು ಹೇಳ್ತಾರೆ, ಯಾವತ್ತು ನಮ್ಮ ರೈತರಿಗೆ ಹೆಂಡಿ ವಾಸನೆ ಬರ್ತದೆ ಅವತ್ತು ದೇಶದಲ್ಲಿ ಬರಗಾಲ ಬರ್ತದೆ. ಇವತ್ತು ರೈತರ ಮಕ್ಕಳಾಗಿ ಹೆಂಡಿ ವಾಸನೆ ಯಾರಿಗೂ ಬರಬಾರ್ದು, ಅದರ ಅರ್ಥ. ಅದಕ್ಕಾಗಿ ನಾವೆಲ್ಲ ಕೆಲಸ ಮಾಡೋದಕ್ಕೆ ಮುಂದಾಗಬೇಕು. ಕೊನೆಗೆ ಅತಿ ಹೆಚ್ಚು ನೌಕರಿ ಕೊಡುವಂತದ್ದು ಯಾವ್ದಾದ್ರು ಇದ್ರೆ ಒಕ್ಕಲ್ತನ. ಒಕ್ಕಲ್ತನದಲ್ಲಿ ಅತಿ ಹೆಚ್ಚು ಜನ ಬದುಕಲಿಕ್ಕೆ ಸಾಧ್ಯತೆ ಇದೆ. ಒಕ್ಕಲ್ತನವನ್ನು ಗಟ್ಟಿ ಮಾಡೋಣ. ಸರ್ಕಾರದಿಂದ ಯಾವ ತರ ಸಾಲ ತಂದಿರ್ತೀವಿ, ಪ್ರಾಮಾಣಿಕವಾಗಿ ಸಾಲ ಕೊಡಬೇಕಾಗ್ತದೆ. ಇನ್ನು ಮುಂದೆ ರಿಸರ್ವ್ ಬ್ಯಾಂಕ್ ಅವರು ಕೂಡ ಹೇಳಿದ್ದಾರೆ, ಮುಂದೆ ಸರ್ಕಾರಗಳು ಯಾರು ಕೂಡ ಸಾಲ ಮನ್ನಾ ಮಾಡುವಂಗಿಲ್ಲ, ಸಾಲ ಮಾಫಿ ಮಾಡುವಂಗಿಲ್ಲ. ಕಾರ್ಯಕ್ರಮದಲ್ಲಿ ಹಿರೇಮಠದ ಸಿದ್ದೇಶ್ವರ ಸ್ವಾಮೀಜಿ, ಅಫಜಲ್ಪುರ ಶಾಸಕ MB ಪಾಟೀಲ್, DCC ಬ್ಯಾಂಕ್ ಅಧ್ಯಕ್ಷ ಸೋಮಶೇಖರ್ ಗುಣನಾಯಕ್, KMF ಅಧ್ಯಕ್ಷ RK ಪಾಟೀಲ್, ಶಂಕರರಾವ್ ಹತ್ತಿ, ಶಿವಪುತ್ರಪ್ಪ ಪಾಟೀಲ್, ಮಲ್ಲಿನಾಥ್ ಪಾಟೀಲ್, ಶರಣಗೌಡ ಪಾಟೀಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಪ್ರಭುಗೌಡ, ಆನ್ ಸ್ಪಾಟ್ ನ್ಯೂಸ್, ಆನಂದ್. ಸೋಮವಾರದಿಂದ ಬುಧವಾರದವರೆಗೆ 3 ದಿನ ಉತ್ತರ ಕರ್ನಾಟಕ ಸಮಸ್ಯೆಗಳ ಬಗ್ಗೆ ಚರ್ಚೆ ನಡೆಸಲಾಗುವುದು. ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ಪ್ರಯತ್ನ ಮಾಡಲಾಗುವುದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದರು.
ಗದಗ ಜಿಲ್ಲೆಯ ರೋಣ ಹೆಲಿಪ್ಯಾಡ್ನಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿ ವಕ್ಫ್ ವಿಚಾರದಲ್ಲಿ BY ವಿಜೇಂದ್ರ 150 ಕೋಟಿ ಆಮಿಷ ಹೊಡೆದ ಬಗ್ಗೆ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ CM ಮಾನಪಾಡಿ ಅವರು ಅವರದ್ದೇ ವಿಡಿಯೋದಲ್ಲಿ ನೀಡಿದ ಹೇಳಿಕೆ ಆಧಾರದ ಮೇಲೆ ಕೇಂದ್ರಕ್ಕೆ ಪತ್ರ ಬರೆದಿದ್ದೇನೆ ಎಂದರು. CBI ತನಿಖೆಗೆ ಕೊಟ್ಟರೆ ಕಾಂಗ್ರೆಸ್ಸಿನವರೇ ಸಿಕ್ಕಿ ಬೀಳುತ್ತಾರೆ ಎನ್ನುವ BJP ಆರೋಪದ ಬಗ್ಗೆ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ CM ಹಾಗಿದ್ರೆ CBI ತನಿಖೆ ಕೊಡಲಿ ಎಂದರು. ವಿಡಿಯೋದಲ್ಲಿರುವ ಧ್ವನಿ ಮಾನಪಾಡಿ ಅವರದ್ದು ಅಲ್ವೋ ಎಂದು ಮಾಧ್ಯಮದವರಿಗೆ ಚೆನ್ನಾಗಿ ಗೊತ್ತಿರುತ್ತೆ ತಾನೇ ಎಂದು ಪ್ರಶ್ನಿಸಿದರು. CM ಅವರು ಮಾಡ್ತಾ ಇರೋದೆಲ್ಲ ಆರೋಪ ಸುಳ್ಳು. ವಿಜೇಂದ್ರ ಅವರು ಯಾವುದೇ ರೀತಿಯಾದಂಥ ನಾನು ಅವರು ವಿಡಿಯೋ ರೆಕಾರ್ಡ್ನಲ್ಲಿ ಹೇಳಿದಾರಲ್ಲ ಅದರ ಆಧಾರದ ಮೇಲೆ ಹೇಳಿರೋದು. ವಿಡಿಯೋ ರೆಕಾರ್ಡ್ ಅವರೇ ಮಾತಾಡಿದ್ದಾರೆ, ಅದರ ಮೇಲೆ ಮಾತಾಡಿರೋದು ನಾನು. ಯಾರು ಈಗ CBI ಮಾಡಲಿ, ಕೊಡಲಿ, ಕೇಂದ್ರ ಸರ್ಕಾರ ಮಾಡಲಿ, CBI ಕೊಟ್ಟು ಮಾಡಲಿ. ಅಲ್ಲಪ್ಪ, ಈಗ ನೀವು ಮಾಧ್ಯಮದವರು ವಾಯ್ಸು ಅವ್ರದಾ ಇಲ್ವಾ ಅನ್ನೋದು ಫಸ್ಟು ನೀವು ತೀರ್ಮಾನ ಮಾಡಿ. ನಿಮ್ಮ ತೀರ್ಮಾನಕ್ಕೆ ನಿಮಗೆಲ್ಲ ಗೊತ್ತಾಗ್ತಿರ್ತಾನೆ. ಈಗ ಅವ್ರೇನು ಸ್ಟೇಟ್ಮೆಂಟ್ ವಿಡಿಯೋ ರೆಕಾರ್ಡ್ ನೋಡಿದ್ದೀರಾ ನೀವು? ಅವರೇ ಪ್ರೆಸರ್ ಮಾಡ್ಯಾರ. ಅವರೇ ಪ್ರೆಸರ್ ಮಾಡ್ಯಾರ. ಅವ್ರದ್ದು ಎಲ್ಲೋ ವಾಯ್ಸು ಅವ್ರದ್ದು ಅಲ್ವಾ? ಮತ್ತು ಈಗ ಇಲ್ಲ ಅಂತಂದರೆ ಪತ್ರ ಬರ್ತಿದ್ದೀನಿ ಪ್ರೈಮ್ ಮಿನಿಸ್ಟರ್ಗೆ ಅಂತ ಪ್ರೈಮ್ ಮಿನಿಸ್ಟರ್ ಪತ್ರ ಬರೆದಿದ್ದೀನಿ ಅಂತ ಹೇಳಿದ್ದಾರೆ, ಅಧ್ಯಕ್ಷರು ಪತ್ರ ಬರೆದಿದ್ದೀನಿ ಅಂತ ಹೇಳಿದ್ದಾರೆ. ಅದ್ರ ಮೇಲೆ ನಾನು ಹೇಳಿದ್ದೀನಿ. ಇಲ್ಲ ಅಂತ ಹೇಳಿದ್ರೆ ಸುಳ್ಳು ಹೇಳ್ತಾ ಇದ್ದಾರೆ ಅಂತ. ವಿಜೇಂದ್ರ ಅವರು CBI ತನಿಖೆ ಕೊಡಲಿ ಅಂತ ಸವಾಲು ಹಾಕ್ತಾ ಇದ್ದಾರೆ. ಯಾರು? ವಿಜೇಂದ್ರ ಅವರು ಸರ್. ಈಗ ಎಲ್ಲಿ ಸವಾಲು ಹಾಕಿದರು? ಅವರು ಹೇಳ್ತಾ ಇದ್ದಾರೆ ಸರ್, ಈಗ ಹೇಳಿಕೆ ಕೊಟ್ಟಿದ್ದಾರೆ CBI ತನಿಖೆ ಕೊಡಲಿ. ಕೇಂದ್ರ ಸರ್ಕಾರ ಕೊಡಲಪ್ಪ, ಅವ್ರದ್ದೇ ಸರ್ಕಾರ ಇದೆಯಲ್ಲ. ಇಲ್ಲ, ಅಲ್ಲಿ ಮೇಲೆ ಕೊಡಲಿ. ಅವರು ಪ್ರೈಮ್ ಮಿನಿಸ್ಟರ್ ಹೇಳ್ತಾರಲ್ಲ, ನಾ ಕಾವುಂಗ ನಾ ಕಾನೇ ದುಂಗ ಅಂತ ಹೇಳ್ತಾರಲ್ಲ, ಕೊಡಲಿ. ಸರ್, ಈಗ ನಾಳೆ ಅಧಿವೇಶನ, ನಾಳೆಯಿಂದ ಏನಪ್ಪ ಉತ್ತರ ಕರ್ನಾಟಕ ಚರ್ಚೆ ಆಗ್ತಾವ? ನಾಳೆಯಿಂದ ಸೋಮವಾರ, ಮಂಗಳವಾರ, ಬುಧವಾರ ಚರ್ಚೆ ಆಗಬೇಕು ಅಂತ ಹೇಳಿದ್ದೆ. ಉತ್ತರ ಕರ್ನಾಟಕ 3 ಡೇಸು ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡೋದು. ಅವ್ರು ಏನು ಮಾತಾಡ್ತಾರೆ ಅಂತ ಗೊತ್ತಿರೋಲ್ಲಪ್ಪ. ಚರ್ಚೆ ಏನು ಅಂತ ಹೇಳಿದ ಮೇಲೆ ಸರ್ಕಾರ ಉತ್ತರ ಕೊಡ್ತದೆ. ಚಿಕ್ಕೋಡಿಯನ್ನ ಜಿಲ್ಲೆಯಾಗಿ ಮಾರ್ಪಡಿಸ್ಬೇಕು ಸ್ವಾಮೀಜಿಗಳು ಹೇಳ್ತಾರೆ. ಚಿಕ್ಕೋಡಿಯನ್ನ ಜಿಲ್ಲೆಯಾಗಿ ಪರಿವರ್ತನೆ ಮಾಡಬೇಕು, ಇಲ್ಲ ಅಂದ್ರೆ ಮುಂದೆ ಬರುವ ಹೋರಾಟದಲ್ಲಿ ನಾವು ಎಚ್ಚರಿಕೆಯನ್ನು ನೀಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಯಾರು? ಸಂಪದಾನಂದ ಸ್ವಾಮಿಗಳು. ಚಿಕ್ಕೋಡಿ ಜಿಲ್ಲೆ ಹೀಗಾಗಿ ಚಿಕ್ಕೋಡಿ ಜಿಲ್ಲೆಯನ್ನು ಈಗ ನಾವು ಎಲ್ಲ MLAಗಳನ್ನೂ ಬೆಳಗಾಂನವ್ರನ್ನೆಲ್ಲ ಕರೆದು ಮಾತಾಡಿ, ಸರ್ಕಾರ ವಿರೋಧ ಇಲ್ಲ. ಸರ್ಕಾರ ಆಗಲೇ JH ಪಟೇಲ್ ಇರುವಾಗಲೇ. ಇಲ್ಲಿಗೆ ಆನ್ ಸ್ಪಾಟ್ ನ್ಯೂಸ್ ಮುಕ್ತಾಯ. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರಹದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ
ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್ ಹೆರಿಟೇಜಿನ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲಾ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555.